ಸೀತಾರಾಮ ಸೀರಿಯಲ್ ಮಾವಯ್ಯನ ಬಾಯಿಂದ ಬಂತು ಆ ಮಾತು. ಹಾಲು ಕುಡಿದಷ್ಟೇ ಖುಷಿಯಲ್ಲಿದ್ದಾಳೆ ಭಾರ್ಗವಿ. ಸೀತಾರಾಮದ ಸೀರಿಯಲ್ ಹೇಗಾದರೂ ಮಾಡಿ ಸೀತಾ ಮತ್ತು ರಾಮನ ಮದುವೆಯನ್ನು ಮುರಿಯುವ ಪ್ಲಾನ್ನಲ್ಲಿದ್ದಾಳೆ ಭಾರ್ಗವಿ. ಅದಕ್ಕಾಗಿ ಒಂದಿಲ್ಲೊಂದು ಪ್ರಯತ್ನ ಮಾಡುತ್ತಲೇ ಇದ್ದಾಳೆ. ಆದರೆ ಅದ್ಯಾವುದು ಫಲಿಸುತ್ತಿಲ್ಲ. ಇದೀಗ ಮೊಮ್ಮಗನ ಮದುವೆಯ ತರಾತುರಿಯಲ್ಲಿರುವ ತಾತ ಸೂರ್ಯಪ್ರಕಾಶ್ ದೇಸಾಯಿ ಹೇಗಾದರೂ ಮಾಡಿ ಆದಷ್ಟು ಬೇಗ ಸೀತಾರಾಮರ ಮದುವೆ ಮಾಡುವ ಪ್ಲಾನ್ನಲ್ಲಿದ್ದಾರೆ. ಆದರೆ ಈ ನಡುವೆ ಅಚ್ಚರಿಯ ವಿಚಾರ ತಿಳಿದು ಕೊಂಚ ಶಾಕ್ ಒಳಗಾಗಿದ್ದಾರೆ ಸೂರಿ. ಮನೆಯಲ್ಲಿ ಆಸ್ತಿ ವಿಚಾರ ಚರ್ಚೆಯಾದ ಬಳಿಕ ನೇರವಾಗಿ ಸೀತಾ ಮನೆಗೆ ಹೋಗಿದ್ದಾರೆ ಸೂರಿ. ಶಾಂತಮ್ಮನ ವಠಾರಕ್ಕೆ ತೆರಳುತ್ತಿದ್ದಂತೆ ತಾತನನ್ನು ನೋಡಿದ ತಕ್ಷಣ ಸಿಹಿ ಓಡೋಡಿ ಬಂದು ತಬ್ಬಿಕೊಂಡಿದ್ದಾಳೆ. ನಿಮ್ಮ ಮನೇನೂ ಇಲ್ಲೇ ಇರೋದಾ ಎಂದೆಲ್ಲ ಕೇಳಿದ್ದಾಳೆ. ಜೊತೆಗೆ ನಾನಿಲ್ಲಿ ಸೀತಾ ಅವರ ಮನೆಗೆ ಬಂದಿದ್ದೇನೆ, ಅವರನ್ನು ಭೇಟಿಯಾಗಬೇಕಿತ್ತು ಎಂದಿದ್ದಾನೆ. ನಮ್ಮ ಸೀತಮ್ಮನ ಮನೆಗ ಬನ್ನಿ ಬನ್ನಿ, ನಾನು ಕರೆದುಕೊಂಡು ಹೋಗ್ತೀನಿ ಅಂತ ಕರೆದುಕೊಂಡು ಬಂದಿದ್ದಾಳೆ. ಸೀತಾ ಮನೆಗೆ ಬಂದ ಸೂರಿ ಇದೇ ನೋಡಿ ನಮ್ಮ ಮನೆ ಎಂದಿದ್ದಾಳೆ. ಅಷ್ಟರಲ್ಲಿ ನಿಮ್ಮ ಮನೆ ಅಲ್ಲಮ್ಮ, ಸೀತಾ ಮನೆ ಎಂದಿದ್ದಾನೆ ಸೂರಿ. ಇದೇ ಸೀತಮ್ಮನ ಮನೆ ಎನ್ನುತ್ತಿದ್ದಂತೆ ಅತ್ತ ಕಡೆಯಿಂದ ಆಫೀಸ್ನಿಂದ ಸೀತಾ ಆಗಮನವಾಗಿದೆ. ಸೂರ್ಯಪ್ರಕಾಶ್ ಅವರನ್ನು ನೋಡಿದ ಕೂಡಲೇ ಕೊಂಚ ಭಯದಲ್ಲಿ ಅವರು ಮನೆಯೊಳಗೆ ಕರೆದು ಕೂರಿಸಿದ್ದಾಳೆ. ಸಿಹಿ ನೀರು ತಂದು ಕೊಟ್ಟಿದ್ದಾಳೆ. ಇದೇ ವೇಳೆ ಗೋಡೆಯ ಮೇಲೆ ಫೋಟೋ ನೋಡಿ ಹೊರ ನಡೆದಿದ್ದಾನೆ. ನಿನ್ನ ಜೊತೆ ಮಾತನಾಡಬೇಕು, ಸಮಯ ಮಾಡಿಕೊಂಡು ಭೇಟಿಯಾಗು ಎಂದು ಅಲ್ಲಿಂದ ಹೊರಟಿದ್ದಾನೆ. ತಾತನವರ ಮನೆಯವರಿಗೂ ಮೇಲೆ ಗರಂ ಆದ ತಾತ ಇತ್ತ ಮನೆಗೆ ಬಂದು ಮನೆಯವರ ಜೊತೆ ಕೊಂಚ ಖಾರವಾಕ್ಯ ಮಾತನಾಡುತ್ತಿದ್ದಾರೆ ಸೂರಿ. ಮನೆಯಲ್ಲಿ ಇಷ್ಟು ಜನ ಇರುವಾಗ ಸೀತಾಳಿಗೆ ಮಗಳಿರೋ ವಿಚಾರವನ್ನು ಒಬ್ಬರು ಹೇಳಿಲ್ಲ ಎಂದು ಗರಂ ಆಗಿದ್ದಾನೆ. ಅಲ್ಲೇ ಇದ್ದ ರಾಮ ತಾತನ ಮಾತಿಗೆ ಸಮಜಾಯಿಷಿ ನೀಡಲು ಬಂದರೆ ಆತನಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀನಾದರೂ ಹೇಳಬಾರ್ದಿತ್ತ, ಭಾರ್ಗವಿ ಎನ್ನುತ್ತಿದ್ದಂತೆ ನಿಮಗೆ ಹುಷಾರಿರಲಿಲ್ಲ, ಆ ಕಾರಣಕ್ಕೆ ಸದ್ಯಕ್ಕೆ ಹೇಳುವುದು ಬೇಡ ಎಂದು ಸುಮ್ಮನಾದೆವು ಮಾವ ಎಂದಿದ್ದಾಳೆ. ಗೆದ್ದ ಖುಷಿಯಲ್ಲಿ ಭಾರ್ಗವಿ ಆದಷ್ಟು ಬೇಗ ಸೀತಾಳ ಜೊತೆ ನಾನು ಮಾತನಾಡಬೇಕು, ನಾನೊಬ್ಬನೇ ಮಾತನಾಡ್ತೀನಿ ಎಂದಿದ್ದಾರೆ ಸೂರಿ. ಇತ್ತ ಭಾರ್ಗವಿ ಒಳಗೊಳಗೆ ಗುದ್ದೆ ಖುಷಿಯಲ್ಲಿದ್ದಾಳೆ. ಎಲ್ಲಿ ತನ್ನ ಕೈಯಿಂದ ಆಸ್ತಿ ತಪ್ಪಿ ಹೋಗುತ್ತದೋ ಎಂಬ ಭಯದಿಂದ ಕೆಟ್ಟ ಆಲೋಚನೆಯಲ್ಲೇ ಮುಳುಗಿದ್ದ ಭಾರ್ಗವಿಗೆ ರಾಮನ ಮದುವೆ ತಪ್ಪಿಸೋಕೆ ಸಿಹಿಯನ್ನೇ ದಾಳವಾಗಿಸಿಕೊಂಡಿದ್ದಾಳೆ. ಅಷ್ಟಕ್ಕೂ ಭಾರ್ಗವಿ ತಂತ್ರ ಫಲಿಸುತ್ತಾ ಸೀತಾರಾಮ ಮದುವೆ ತಾತ ಒಪ್ಪಿಗೆ ಫಲಿಸಬಹುದು ಎಂಬುದು ಕಾದು ನೋಡಬೇಕಾಗಿದೆ. ನಾನೇ ಸೀತಾ ಮಗಳು ಎಂದ ಸಿಹಿ ಮಾತು ಕೇಳಿ ಕಂಗಾಲಾದ ಸೂರಿ ತಾತ. ಸೀತಾರಾಮ ಧಾರಾವಾಹಿಯಲ್ಲಿ ಅಶೋಕ್ ಮತ್ತು ಪ್ರಿಯಾ ಮದುವೆಯಾಗಿದ್ದು ಇಬ್ಬರು ಖುಷಿಯಾಗಿದ್ದಾರೆ. ಆದರೆ ಪ್ರಿಯಾ ತಾಯಿ ಪ್ರೇಮ ಪ್ರತಿಯೊಂದು ವಿಚಾರದಲ್ಲೂ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಅಂಜಲಿ ಎಮರ್ಜೆನ್ಸಿ ಎಂದು ರಾತ್ರಿ ಕ್ಲಿನಿಕ್ಗೆ ಹೋಗಿ ಬೆಳಿಗ್ಗೆ ಬಂದಿದ್ದಾಳೆ. ಬೆಳಿಗ್ಗೆ ಬಂದವಳೆ ಮತ್ತೆ ಆಸ್ಪತ್ರೆಗೆ ತೆರಳಿದ್ದಾಳೆ. ಇದನ್ನು ನೋಡಿ ಪ್ರೇಮ ಕೈಯಲ್ಲಿ ಸಹಿಸಲಾಗುತ್ತಿಲ್ಲ. ಪ್ರಿಯಾಳಿಗೆ ಫೋನ್ ಮಾಡಿ ಈ ವಿಚಾರ ಬಗ್ಗೆ ಮಾತನಾಡುತ್ತಾಳೆ. ಇದು ಪ್ರಿಯಾಳಿಗೆ ಸ್ವಲ್ಪವೂ ಇಷ್ಟವಾಗುತ್ತಿಲ್ಲ. ಅಮ್ಮನಿಗೆ ಬೈದು ಬುದ್ಧಿ ಹೇಳುತ್ತಿದ್ದಾಳೆ. ನಾನೇ ಸೀತಮ್ಮನ ಮಗಳು ಎಂದ ಸಿಹಿ ಸೂರಿ ತಾತನಿಗೆ ಸಿಹಿ ಫೋನ್ ಮಾಡಿ ಶೂಟಿಂಗ್ ಆಡುತ್ತಿದ್ದು ನೋಡಲು ಬನ್ನಿ ಎಂದು ಕರೆದಿದ್ದಾಳೆ. ಮಗು ಕರೆದಿದೆ ಎಂದು ಪ್ರೀತಿಯಿಂದ ವಠಾರಕ್ಕೆ ಬಂದಿದ್ದಾರೆ. ತಾತನನ್ನು ನೋಡಿದ ಸಿಹಿಗೆ ಬಹಳಷ್ಟು ಖುಷಿಯಾಗಿರುತ್ತದೆ. ಶಾಂತಾಜಿ, ಮೂರ್ತಿ ತಾತ ಸೇರಿಕೊಂಡು ಸೂರ್ಯನು ಸ್ವಾಗತಿಸುತ್ತಾರೆ. ಸಿಹಿ ಕರೆದಕ್ಕೆ ಬಂದೆ ಎಂದು ಹೇಳಿ ಖುಷಿ ಪಡುತ್ತಾರೆ. ಸೀತಾ ಮನೆಗೆ ಹೋಗಬೇಕು ಎಂದು ಸೂರಿ ಹೇಳುತ್ತಾರೆ. ಆಗ ಸಿಹಿ ತಾನೆ ಸೀತಮ್ಮನ ಮನೆಗೆ ಕರೆದುಕೊಂಡು ಹೋಗುವುದಾಗಿ ಹೇಳಿ ಕರೆದುಕೊಂಡು ಹೋಗುತ್ತಾಳೆ. ಸಿಹಿಯ ಸಂಭ್ರಮವನ್ನು ಕಂಡು ಎಲ್ಲರಿಗೂ ಖುಷಿಯಾಗುತ್ತದೆ. ಸೀತಾ ಮನೆಯೊಳಗೆ ಹೋಗಲು ಸೂರಿ ಒಪ್ಪುವುದಿಲ್ಲ. ಮನೆಯಲ್ಲಿ ಯಾರು ಇಲ್ಲದಾಗ ಹೋಗಬಾರದು ಎಂದು ಹೇಳುತ್ತಾರೆ. ಆದರೆ ಸಿಹಿ ಇದು ತನ್ನದೇ ಮನೆ, ತಾನೇ ಸೀತಾಳ ಮಗಳು ಎಂದು ಹೇಳುತ್ತಾಳೆ. ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಸೂರಿ ಕೆಂಡಾಮಂಡಲೆ. ಸಿಹಿ ನಾನೇ ಸೀತಮ್ಮನ ಮಗಳು, ಈ ಮನೆಯಲ್ಲಿ ನಾನು ಸೀತಾ ಮಾತ್ರ ಇರೋದು ಎಂದು ಹೇಳುತ್ತಾಳೆ. ಈ ಮಾತನ್ನು ಸೂರ್ಯ ತಾತನಿಗೆ ಕಾಸಿಕೊಳ್ಳುತ್ತದೆ. ಇದೇನಿದು ಹೀಗಾಯ್ತಲ್ಲ ಎಂದು ಬೇಸರ ಮಾಡಿಕೊಳ್ಳುತ್ತಾರೆ. ಸಿಹಿ ಬಲವಂತವಾಗಿ ಮನೆಯೊಳಗೆ ಕರೆದುಕೊಂಡು ಹೋಗಿ ನೀರು ಕೊಡುತ್ತಾಳೆ. ಇದು ಸೂರ್ಯನು ಚಿಂತೆಗೀಡು ಮಾಡುತ್ತದೆ. ಇಷ್ಟು ಒಳ್ಳೆ ಮಗು ಮದುವೆ ಮನೆಯಲ್ಲಿ ಇದ್ದರೂ ಯಾರೂ ತನ್ನ ಬಳಿ ಸತ್ಯ ಹೇಳಲಿಲ್ಲ. ಇವಳೇ ಸೀತಾಳ ಮಗಳು ಎಂದು ಮನೆಯವರೆಲ್ಲ ಮುಚ್ಚಿಟ್ಟಿದ್ದಾರೆ. ಇದು ಎಷ್ಟು ಸರಿ ಎಂದು ಕೆಂಡಾಮಂಡಲವಾಗುತ್ತಾಳೆ. ಸೀತಾಳಿಗೆ ಗರಮಾಗಿ ಉತ್ತರಿಸಿದ ಸೂರಿ ಸೀತಾಳ ಬಳಿ ಗರಮಾಗಿ ಉತ್ತರ ಕೊಡುತ್ತಾರೆ. ನಿನ್ನ ಜೊತೆಗೆ ನಾನು ವೈಯಕ್ತಿಕವಾಗಿ ಮಾತನಾಡುತ್ತಿದ್ದೆ, ಆದಷ್ಟು ಬೇಗ ಸಮಯ ಮಾಡಿಕೊಂಡು ನನಗೆ ಸಿಗು ಎಂದು ಹೇಳುತ್ತಾರೆ. ಹಾಗೆ ಹೇಳಿದ್ದೆ ತಡ ಮನೆಯಿಂದ ಹೊರಟು ಬಿಡುತ್ತಾರೆ. ಸಿಹಿ ಬಗ್ಗೆ ಸೂರ್ಯ ಅವರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಈಗ ಬೇಸರ ಮಾಡಿಕೊಂಡಿದ್ದಾರೆ ಎಂದು ಶಾಂತಜಿ ಹಾಗೂ ಮೂರ್ತಿ ತಾತ ಬಳಿ ಸೀತಾ ಹೇಳುತ್ತಾಳೆ. ಈ ಮಾತನ್ನು ಕೇಳಿಸಿಕೊಂಡ ಸಿಹಿಗೆ ಆಘಾತವಾಗುತ್ತದೆ. ತನ್ನಿಂದಲೇ ಅಮ್ಮನ ಮದುವೆ ಆಗುತ್ತಿಲ್ಲ ಎಂದು ನೊಂದುಕೊಳ್ಳುತ್ತಾಳೆ. ಕೋಪ ಮಾಡಿಕೊಂಡ ಸೂರಿ ತಾತ. ಇನ್ನು ಈ ವಿಚಾರ ರಾಮ್ಗೆ ಗೊತ್ತಾಗುತ್ತದೆ. ರಾಮ್ಗೂ ಮನೆಗೆ ಬರುವಂತೆ ಹೇಳಿ ಹೊರಡುತ್ತಾರೆ. ಮನೆಯಲ್ಲಿ ಎಲ್ಲರ ಮುಂದೆ ಜಗಳ ಮಾಡುತ್ತಾರೆ. ಸೀತಾಳ್ಗೆ ಒಂದು ಮಗು ಇರುವುದನ್ನು ಹೇಳದೆ ಮುಚ್ಚಿಟ್ಟಿದ್ದಕ್ಕೆ ಅಂತಹ ಅಗತ್ಯವೇನೆಂದು ಕೂಗಾಡುತ್ತಾರೆ. ನಿಮಗೆ ಆರೋಗ್ಯ ಸಮಸ್ಯೆ ಇದ್ದಕ್ಕೆ ಮುಚ್ಚಿಟ್ಟಿದ್ದೇವೆ ಎಂದು ಹೇಳುತ್ತಾರೆ. ನಾನು ಸೀತಾ ಜೊತೆಗೆ ಒಬ್ಬನೇ ವೈಯಕ್ತಿಕವಾಗಿ ಮಾತನಾಡುವುದಿದೆ, ಆಕೆಯನ್ನು ಆದಷ್ಟು ಬೇಗ ಕರೆಸಿ ಎಂದು ತಾಕೀತು ಮಾಡುತ್ತಾರೆ. ಇದ್ದಕ್ಕಿದ್ದ ಹಾಗೆ ಆಸ್ತಿಯಲ್ಲಿ ಪಾಲು ಕೇಳಿದ ಸೂರಿ ಮಕ್ಕಳು. ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿಗಾಗಿ ರಾಮ ನೇಮಿಸಿರುವ ಬಾಡಿಗಾರ್ಡ್ಸ್ ಈಗ ಸಿಹಿ ಹೇಳಿಸಿದ ಕೆಲಸವನ್ನೆಲ್ಲ ಮಾಡುತ್ತಿದ್ದಾರೆ. ಇದನ್ನೆಲ್ಲ ನೋಡಿದ ವಠಾರದ ಜನಕ್ಕೆ ಹೊಟ್ಟೆ ಉರಿಯಿದೆ. ಸೀತಾ ಆಫೀಸ್ಗೆ ಹೋಗುವುದನ್ನು ನೋಡಿ ಸುಮ್ಮನಿರದೆ ಮಾತನಾಡಿದ್ದಾರೆ. ಕಂಪನಿ ಬಾಸ್ ಜೊತೆಗೆ ಮದುವೆಯಾಗುವ ನೀನು ಕೆಲಸಕ್ಕೆ ಹೋಗಬೇಕೆಂದು ಪ್ರಶ್ನಿಸಿದ್ದಾರೆ. ಸೀತಾಳಿಗೆ ಯಾವ ಉತ್ತರವೂ ಕೊಡಲಾಗದೆ ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಹೊರಟಿದ್ದಾಳೆ. ಸೀತಾ ಮುಖ ಭಾವನೆಯನ್ನು ಕಂಡು ಎಲ್ಲರೂ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆಸ್ತಿ ವಿಚಾರಕ್ಕೆ ಕಿತಾಪತಿ. ಸೂರಿ ತಾತನಿಗೆ ಮೊಮ್ಮಗನ ಮದುವೆ ಮಾಡುವ ಆತುರ. ಆದರೆ ರಾಮ ಸಿಹಿ
ಈ ಬಗ್ಗೆ ಸೂರಿ ತಾತನಿಗೆ ತಿಳಿಸಿ ಹೇಳಲು ಮುಂದಾಗಿದ್ದಾನೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ಭಾರ್ಗವಿ ಅದಾಗಲೇ ಪ್ಲಾನ್ ಮಾಡಿದ್ದಾಳೆ. ವಿಶ್ವನನ್ನು ತಯಾರಿ ಮಾಡಿದ್ದು ತನ್ನ ಜೊತೆಗೆ ಕೈ ಜೋಡಿಸಿದರೆ ಡೀಲ್ನಲ್ಲಿ 50-50 ಕೊಡುವುದಾಗಿ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾಳೆ. ರಾಮ ಸಿಹಿ ಬಗ್ಗೆ ಹೇಳಲು ಹೊರಟಾಗಲೇ ವಿಶ್ವ ತನಗೆ ಆಸ್ತಿ ಬಗ್ಗೆ ಮಾಹಿತಿ ಬೇಕು ಎಂದು ಹೇಳಿ ಕೇಳಿದ್ದಾನೆ. ಆಸ್ತಿಯಲ್ಲಿ ಯಾರಿಗೆ ಎಷ್ಟು ಪಾಲು ಬರುತ್ತದೆ ಎಂದು ಇದನ್ನು ಗೊತ್ತಾಗಬೇಕು ಎಂದು ಕೇಳುತ್ತಾನೆ. ನೊಂದುಕೊಂಡ ಸೂರಿ ವಿಶ್ವ ಕೇಳಿದ ಮಾತಿಗೆ ಸೂರಿ ಬೇಸರವಾಗುತ್ತಾರೆ. ಆದರೆ ವಿಶ್ವ ಅಪ್ಪನ ನಂತರ ತಮಗೆ ಯಾರಿಗೆ ಎಷ್ಟು ಆಸ್ತಿ ದಕ್ಕುತ್ತದೆ ಎಂಬುದು ಕ್ಲಾರಿಟಿ ಇಲ್ಲದೆ ಹೋದರೆ ಸಮಸ್ಯೆ ಆಗುತ್ತದೆ. ಈ ಬಗ್ಗೆ ಲಾಯರನ್ನು ಕರೆಸಿ ಸ್ಪಷ್ಟ ಮಾಹಿತಿ ಕೊಟ್ಟರೆ ಒಳ್ಳೆಯದು. ಎಲ್ಲರೂ ಒಟ್ಟಿಗೆ ಕೂಡಿ ಬಾಳುವುದರ ಬೇರೆ, ಆದರೆ ನಮ್ಮ ಆಸ್ತಿ ನಮಗೆ ಕ್ಲಾರಿಟಿ ಇರಬೇಕು ಎಂದು ಹೇಳುತ್ತಾನೆ. ಆಗ ರಾಮ್ ಆಯ್ತು ವಿಶ್ವ ಚಿಕ್ಕಪ್ಪ, ತಾತ ಆಸ್ತಿಯಲ್ಲಿ ನಿಮಗೂ ಸತ್ಯ ಚಿಕ್ಕಪ್ಪನಿಗೂ ಅರ್ಧ ಪಾಲು ಸಿಗುತ್ತದೆ. ಇನ್ನು ಕ್ಲಾರಿಟಿ ಬೇಕು ಎಂದರೆ ಇವತ್ತೇ ನಾನು ಲಾಯರ್ ಬಳಿ ಮಾತನಾಡುತ್ತೇನೆ, ಮನೆಗೆ ಕರೆಸಿ ನಿಮಗೆ ಸ್ಪಷ್ಟನೆ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಸೀತಾ ಮನೆಗೆ ಬಂದ ಸೂರಿ ತಾತ. ಆದರೆ ಆಸ್ತಿ ವಿಚಾರವಾಗಿ ವಿಶ್ವ ಮಾತನಾಡಿದ್ದಕ್ಕೆ ಸೂರಿರಾಮ್ ಸತ್ಯ ಎಲ್ಲರಿಗೂ ಬೇಸರವಾಗುತ್ತದೆ. ಭಾರ್ಗವಿ ಒಳ್ಳೆಯದಾಯಿತು ಎಂದು ಖುಷಿ ಪಡುತ್ತಾಳೆ. ಇನ್ನು ವಿಶ್ವನಿಗೆ ಭಾರ್ಗವಿ ಆಟವೇ ಅರ್ಥವಾಗುತ್ತಿಲ್ಲ. ಭಾರ್ಗವಿ ಯಾರ ಜೊತೆಗೆ ರಾಮ್ ಮದುವೆ ಮಾಡಿಸುತ್ತಾಳೆ ಎಂಬ ಅನುಮಾನ ಮೂಡಿದೆ. ಒಂದು ಕಡೆ ನೋಡಿದರೆ ಚಾಂದಿನಿಗೆ ಭರವಸೆ ಕೊಟ್ಟಿದ್ದು ಮನೆಯಲ್ಲಿ ಸೀತಾಳನ್ನು ಒಪ್ಪಿಕೊಂಡಿದ್ದಾಳೆ. ಇನ್ನು ಸೂರಿ ತಾತನಿಗೆ ಫೋನ್ ಮಾಡಿ ಆರೋಗ್ಯವನ್ನು ವಿಚಾರಿಸಿಕೊಳ್ಳುತ್ತಿದ್ದಾಳೆ. ಇದರಿಂದ ಸೂರಿ ತಾತನಿಗೆ ಖುಷಿಯಾಗುತ್ತದೆ. ಸಿಹಿಯನ್ನು ನೋಡುವ ಸಲುವಾಗಿಯೂ ಅಥವಾ ಸೀತಮ್ಮನ್ನು ಭೇಟಿಯಾಗುವ ಇದ್ದಕ್ಕಿದ್ದ ಹಾಗೆ ಸೂರಿ ತಾತನ ಶಾಂತಮ್ಮನ ವಠಾರಕ್ಕೆ ಬಂದಿದ್ದಾರೆ. ಸೂರಿಗೆ ಸಿಹಿ ಹುಟ್ಟಿನ ಬಗ್ಗೆ ಗೊತ್ತಾಗುತ್ತದೆ. ಸಿಹಿ ಅಂತೂ ಇಂತೂ ತಾತನನ್ನು ನೋಡಿ ಫುಲ್ ಖುಷಿ ಪಟ್ಟಿದ್ದಾಳೆ. ಆದರೆ ಸೂರಿ ತಾತ ಸೀತಾ ಮನೆಯನ್ನು ತೋರಿಸಿ ಎಂದಿದ್ದು. ಆಗ ಸಿಹಿನೇ ಸೀತಾಳ ಮಗಳು ಎಂಬ ಸತ್ಯ ಗೊತ್ತಾಗುತ್ತೆ. ಹಾಗೊಂದು ವೇಳೆ ಸತ್ಯ ತಿಳಿದರೆ ರಾಮ್ ಮತ್ತು ಸೀತಾ ಮದುವೆಗೆ ಸೂರಿ ಒಪ್ಪಿಗೆ ಕೊಡುತ್ತಾರೆ. ಈ ಕಹಿ ಸತ್ಯವನ್ನು ಸೂರಿ ಹೇಗೆ ತೆಗೆದುಕೊಳ್ಳರು ಎಂಬುದನ್ನು ಕಾದು ನೋಡಬೇಕಾಗಿದೆ. ಸೀತಾರಾಮ ಸೀರಿಯಲ್. ಮಾವಯ್ಯನ ಬಾಯಿಂದ ಬಂತು ಆ ಮಾತು, ಹಾಲು ಕುಡಿದಷ್ಟೇ ಖುಷಿಯಲ್ಲಿದ್ದಾಳೆ ಭಾರ್ಗವಿ. ಸೀತಾರಾಮದ ಸೀರಿಯಲ್. ಹೇಗಾದರೂ ಮಾಡಿ ಸೀತಾ ಮತ್ತು ರಾಮನ ಮದುವೆಯನ್ನು ಮುರಿಯುವ ಪ್ಲಾನ್ನಲ್ಲಿದ್ದಾಳೆ ಭಾರ್ಗವಿ. ಅದಕ್ಕಾಗಿ ಒಂದಿಲ್ಲೊಂದು ಪ್ರಯತ್ನ ಮಾಡುತ್ತಲೇ ಇದ್ದಾಳೆ. ಆದರೆ ಅದ್ಯಾವುದು ಫಲಿಸುತ್ತಿಲ್ಲ. ಇದೀಗ ಮೊಮ್ಮಗನ ಮದುವೆಯ ತರಾತುರಿಯಲ್ಲಿರುವ ತಾತ ಸೂರ್ಯಪ್ರಕಾಶ್ ದೇಸಾಯಿ ಹೇಗಾದರೂ ಮಾಡಿ ಆದಷ್ಟು ಬೇಗ ಸೀತಾರಾಮರ ಮದುವೆ ಮಾಡುವ ಪ್ಲಾನ್ನಲ್ಲಿದ್ದಾರೆ. ಆದರೆ ಈ ನಡುವೆ ಅಚ್ಚರಿಯ ವಿಚಾರ ತಿಳಿದು ಕೊಂಚ ಶಾಕ್ ಒಳಗಾಗಿದ್ದಾರೆ ಸೂರಿ. ಮನೆಯಲ್ಲಿ ಆಸ್ತಿ ವಿಚಾರ ಚರ್ಚೆಯಾದ ಬಳಿಕ ನೇರವಾಗಿ ಸೀತಾ ಮನೆಗೆ ಹೋಗಿದ್ದಾರೆ ಸೂರಿ. ಶಾಂತಮ್ಮನ ವಠಾರಕ್ಕೆ ತೆರಳುತ್ತಿದ್ದಂತೆ ತಾತನನ್ನು ನೋಡಿದ ತಕ್ಷಣ ಸಿಹಿ ಓಡೋಡಿ ಬಂದು ತಬ್ಬಿಕೊಂಡಿದ್ದಾಳೆ. ನಿಮ್ಮ ಮನೇನೂ ಇಲ್ಲೇ ಇರೋದಾ ಎಂದೆಲ್ಲ ಕೇಳಿದ್ದಾಳೆ. ಜೊತೆಗೆ ನಾನಿಲ್ಲಿ ಸೀತಾ ಅವರ ಮನೆಗೆ ಬಂದಿದ್ದೇನೆ, ಅವರನ್ನು ಭೇಟಿಯಾಗಬೇಕಿತ್ತು ಎಂದಿದ್ದಾನೆ. ನಮ್ಮ ಸೀತಮ್ಮನ ಮನೆಗ ಬನ್ನಿ ನಾನು ಕರೆದುಕೊಂಡು ಹೋಗ್ತೀನಿ ಅಂತ ಕರೆದುಕೊಂಡು ಬಂದಿದ್ದಾಳೆ. ಸೀತಾ ಮನೆಗೆ ಬಂದ ಸೂರಿ ಇದೇ ನೋಡಿ ನಮ್ಮ ಮನೆ ಎಂದಿದ್ದಾಳೆ. ಅಷ್ಟರಲ್ಲಿ ನಿಮ್ಮ ಮನೆ ಅಲ್ಲಮ್ಮ, ಸೀತಾ ಮನೆ ಎಂದಿದ್ದಾನೆ ಸೂರಿ. ಇದೇ ಸೀತಮ್ಮನ ಮನೆ ಎನ್ನುತ್ತಿದ್ದಂತೆ ಅತ್ತ ಕಡೆಯಿಂದ ಆಫೀಸ್ನಿಂದ ಸೀತಾ ಆಗಮನವಾಗಿದೆ. ಸೂರ್ಯಪ್ರಕಾಶ್ ಅವರನ್ನು ನೋಡಿದ ಕೂಡಲೇ ಕೊಂಚ ಭಯದಲ್ಲಿ ಅವರು ಮನೆಯೊಳಗೆ ಕರೆದು ಕೂರಿಸಿದ್ದಾಳೆ. ಸಿಹಿ ನೀರು ತಂದು ಕೊಟ್ಟಿದ್ದಾಳೆ. ಇದೇ ವೇಳೆ ಗೋಡೆಯ ಮೇಲೆ ಫೋಟೋ ನೋಡಿ ಹೊರ ನಡೆದಿದ್ದಾನೆ. ನಿನ್ನ ಜೊತೆ ಮಾತನಾಡಬೇಕು, ಸಮಯ ಮಾಡಿಕೊಂಡು ಭೇಟಿಯಾಗು ಎಂದು ಅಲ್ಲಿಂದ ಹೊರಟಿದ್ದಾನೆ. ತಾತನವರ ಮನೆಯವರಿಗೂ ಮೇಲೆ ಗರಂ ಆದ ತಾತ ಇತ್ತ ಮನೆಗೆ ಬಂದು ಮನೆಯವರ ಜೊತೆ ಕೊಂಚ ಖಾರವಾಗಿ ಮಾತನಾಡುತ್ತಿದ್ದಾರೆ ಸೂರಿ. ಮನೆಯಲ್ಲಿ ಇಷ್ಟು ಜನ ಇರುವಾಗ ಸೀತಾಳಿಗೆ ಮಗಳಿರೋ ವಿಚಾರವನ್ನು ಒಬ್ಬರು ಹೇಳಿಲ್ಲ ಎಂದು ಗರಂ ಆಗಿದ್ದಾನೆ. ಅಲ್ಲೇ ಇದ್ದ ರಾಮ ತಾತನ ಮಾತಿಗೆ ಸಮಜಾಯಿಷಿ ನೀಡಲು ಬಂದರೆ ಆತನಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀನಾದರೂ ಹೇಳಬಾರ್ದಿತ್ತ, ಭಾರ್ಗವಿ ಎನ್ನುತ್ತಿದ್ದಂತೆ ನಿಮಗೆ ಹುಷಾರಿರಲಿಲ್ಲ, ಆ ಕಾರಣಕ್ಕೆ ಸದ್ಯಕ್ಕೆ ಹೇಳುವುದು ಬೇಡ ಎಂದು ಸುಮ್ಮನಾದೆವು ಮಾವ ಎಂದಿದ್ದಾಳೆ. ಗೆದ್ದ ಖುಷಿಯಲ್ಲಿ ಭಾರ್ಗವಿ ಆದಷ್ಟು ಬೇಗ ಸೀತಾಳ ಜೊತೆ ನಾನು ಮಾತನಾಡಬೇಕು, ನಾನೊಬ್ಬನೇ ಮಾತನಾಡ್ತೀನಿ ಎಂದಿದ್ದಾರೆ ಸೂರಿ. ಇತ್ತ ಭಾರ್ಗವಿ ಒಳಗೊಳಗೆ ಗುದ್ದೆ ಖುಷಿಯಲ್ಲಿದ್ದಾಳೆ. ಎಲ್ಲಿ ತನ್ನ ಕೈಯಿಂದ ಆಸ್ತಿ ತಪ್ಪಿ ಹೋಗುತ್ತದೋ ಎಂಬ ಭಯದಿಂದ ಕೆಟ್ಟ ಆಲೋಚನೆಯಲ್ಲೇ ಮುಳುಗಿದ್ದ ಭಾರ್ಗವಿಗೆ ರಾಮನ ಮದುವೆ ತಪ್ಪಿಸೋಕೆ ಸಿಹಿಯನ್ನೇ ದಾಳವಾಗಿಸಿಕೊಂಡಿದ್ದಾಳೆ. ಅಷ್ಟಕ್ಕೂ ಭಾರ್ಗವಿ ತಂತ್ರ ಫಲಿಸುತ್ತಾ ಸೀತಾರಾಮ ಮದುವೆ ತಾತ ಒಪ್ಪಿಗೆ ಫಲಿಸಬಹುದು ಎಂಬುದು ಕಾದು ನೋಡಬೇಕಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಫಾರ್ ಮೋರ್ ವಿಡಿಯೋಸ್.